ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ, ಇಲ್ಲಿ ಟಾಲರೆನ್ಸ್ ಬರ್ತಾ ಇದೆ, ಕಾಸ್ ಆ್ಯಂಡ್ ಎಫೆಕ್ಟ್, ಮತ್ತೊಂದು ಆ್ಯಕ್ಷನ್, ಇಲ್ಲೊಂದು ರೆಸ್ಪಾನ್ಸಿಬಿಲಿಟಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಅವರು ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಸಹ ಏನೋ ಅವ್ರ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇಲ್ಲೇನೋ ಕಾಸ್ ಆ್ಯಂಡ್ ಎಫೆಕ್ಟ್ಸ್ ಇದೆ, ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಏನೋ ಮಾತುಕತೆಗಳು ನಡೆದಿದೆ, ಅದರ ಎಫೆಕ್ಟ್ ಇಲ್ಲಿ ಜೋರಾಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸಿಟ್ಟು, ಮುನ್ಸು, ಕೋಪಗಳೂ ಇದೆ, ಹೊಂದಾಣಿಕೆ ಕಡಿಮೆ ಇದೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಆದರೆ ಮುಂದೆ ಆ್ಯಕ್ಷನ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೊಂದು ಯುನೀಕ್ ಲವ್ ಸ್ಟೋರಿ ಹಾಗನ್ನಿಸ್ತಾ ಇದೆ, ಕಲರ್ಫುಲ್ ಆಗಿದೆ, ತುಂಬ ದಿನದ ಫ್ರೆಂಡ್ಶಿಪ್ ಇದೆ. ಎಷ್ಟೇ ಜಗಳಗಳು ನಡೆದ್ರೂ, ಮಾತುಕತೆಗಳು ನಡೆದ್ರೂ ಮತ್ತೆ ಕನೆಕ್ಟ್ ಆಗ್ತೀರಾ. ಈ ನಡುವೆ ನೀವು ಯಾಕೋ ಅಡ್ಜಸ್ಟ್ ಮಾಡ್ಕೋತಾ ಇಲ್ಲ, ಹಾಗಾಗಿ ಅವ್ರಿಗೆ ಕಿರಿಕಿರಿ ಮಾಡೋದಿದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ರೆಸ್ಪಾನ್ಸಿಬಿಲಿಟಿಗೆ ನಾನು ರೆಡಿ ಇದ್ದೀನಿ, ಸ್ವಲ್ಪ ದಿನ ತಾಳಿಸ್ಕೋ. ನೀವು ಸಿಟ್ಟು ಕೋಪಗಳು ತೋರಿಸಿದಾಗ ಅವ್ರಿಗೂ ಸ್ಟ್ರೆಸ್ ಆಗುತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಇನ್ನೇನು ನಡೆದಿದೆ. ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಆಗಾಗ ನೀವು ಕಿರಿಕಿರಿ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಅನುಮಾನಗಳಿದೆ, ನಿಮಗೆ ಮನಸ್ಸು ಡಿಸ್ಟರ್ಬ್ ಆಗಿದೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ. ಆಗಾಗ ನೀವು ಅವ್ರನ್ನ ಭೇಟಿ ಆಗ್ತಾ ಇರ್ತೀರಾ, ನಿಮ್ಗೊಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಆ ವ್ಯಕ್ತಿನ ನಾನು ಕಳ್ಕೊತೀನಿ, ಆ ಒಂದು ಭಾವನೆ ನಿಮ್ಗೆ ಆಗಾಗ ಬರ್ತಾ ಇರುತ್ತೆ. ಹಾಗಿರೋದ್ರಿಂದ ಆಗಾಗ ಸಿಟ್ಟು ಮಾಡ್ಕೋತೀರಾ, ಅವ್ರನ್ನ ಅಬ್ಸರ್ವ್ ಮಾಡ್ತೀರಾ, ಭೇಟಿ ಮಾಡ್ತೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಉಳ್ಳ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ನೀವು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಈ ವಿಷಯದಲ್ಲಿ ವೀಕ್ ಆಗಿದ್ದೀರಾ. ಅವ್ರು ನಿಮಗೆ ಕಾಲ್ ಮಾಡದಿದ್ರೆ, ನಿಮ್ಮನ್ನು ಭೇಟಿ ಮಾಡದಿದ್ರೆ ನಿಮಗೆ ತುಂಬ ಸ್ಟ್ರೆಸ್ ಆಗುತ್ತೆ, ಆತಂಕ ಆಗುತ್ತೆ. ಅವ್ರು ನನ್ನನ್ನು ಮರೆತು ಬಿಡ್ತಾರೆ ಅನ್ನೋ ಚಿಂತೆ ನಿಮ್ಗೆ ಆಗಾಗ ಬರ್ತಾ ಇರುತ್ತೆ. ಎಷ್ಟೋ ಸರಿ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳೋದಿದೆ, ನನಗೆ ಯಾಕೆ ಹೀಗೆ, ಆ ಯೋಚನೆಗಳಿಗೆ ಕಡಿವಾಣ ಹಾಕಕ್ಕೆ ನೋಡ್ತೀರಾ. ಆದ್ರೂ ಯಾಕೋ ಸಾಧ್ಯ ಆಗ್ತಾ ಇಲ್ಲ. ಹಗಲು ಹೇಗೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮರೆತು ಬಿಡ್ತೀರಾ ಅವರನ್ನು. ಆದರೆ ರಾತ್ರಿ ಮಲಗಿದಾಗ ಈ ಎಲ್ಲ ನೆನಪುಗಳು ನಿಮಗೆ ತುಂಬ ಬರುತ್ತೆ. ಮುಂದೆ ಏನು ಮಾಡೋದು, ಈ ವ್ಯಕ್ತಿನ ನಂಬ್ಕೊಂಡಿದ್ದೀನಿ, ಇವ್ರೇನೋ ಕ್ಲಾರಿಟಿ ಕೊಡ್ತಾ ಇಲ್ಲ, ಹಾಗೆ ಯೋಚನೆ ಮಾಡ್ತೀರಾ ನೀವು. ಅವ್ರು ಎಷ್ಟು ಹೇಳಿದ್ರೂ ಬಿಡದೆ ಅವರನ್ನು ಗಮನಿಸೋದಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಫಾಲೋ ಮಾಡೋದಿದೆ. ಅವ್ರ ಲೈಫಲ್ಲಿ ಯಾರಾದರೂ ಇದ್ದಾರಾ, ಹಾಗೆಲ್ಲ ನಿಮಗೆ ಅನುಮಾನಗಳು ಬರ್ತಾ ಇರುತ್ತೆ. ನಿಮ್ಮ ಈ ಸ್ವಭಾವದಿಂದ ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳಾಗ್ತಾ ಇರುತ್ತೆ. ನೀವು ಅಂಥ ಸೋಷಿಯಲ್ ಪರ್ಸನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಇವ್ರನ್ನ ಬಿಡೋ ಮನಸ್ಸಿಲ್ಲ. ಫ್ರೆಂಡ್ಸ್ಗಳು ನಿಮಗೆ ಕಡಿಮೆ ಅಂತ ಅನಿಸುತ್ತೆ. ಪ್ರತಿಯೊಂದಕ್ಕೂ ಈ ವ್ಯಕ್ತಿನೇ ನೀವು ನಂಬ್ಕೊಂಡಿದ್ದೀರಾ. ಇದಕ್ಕೆ ಅವರೇ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಇಲ್ಲೇನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ. ಕಾರ್ಡ್ ನಂಬರ್ 4, 5. ಇಲ್ಲಿ ಬಾಟಮ್ನಲ್ಲಿ ಏನಿದೆ, ಹ್ಯಾಂಗ್ಮನ್ ಬರ್ತಾ ಇದೆ. ಏನೋ ಕಟ್ಟು ಹಾಕಿದಂಥ ಪರಿಸ್ಥಿತಿ ಇದೆ. ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಆದ್ರೂ ನಿಮಗೆ ಸಮಾಧಾನ ಹೇಳ್ತಾ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡು, ನಾನು ಏನಾದರೂ ಆ್ಯಕ್ಷನ್ ತಗೋತೀನಿ, ಆದರೆ ಈ ಸಿಟ್ಟು ಕೋಪ ಕಡಿಮೆ ಮಾಡ್ಕೋ ಹಾಗೆ ಹೇಳ್ತಾ ಇದ್ದಾರೆ.
ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಪ್ರೀತಿ ಇದ್ರೂ ಅಡ್ಜಸ್ಟ್ಮೆಂಟ್ಸ್ ಕಡಿಮೆ ಇದೆ. ನೀವು ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತೀರಾ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನೀವು ಅಂದರೆ ಅವ್ರಿಗೆ ತುಂಬ ಸಂತೋಷ ಇದೆ. ನಿಮ್ಮನ್ನು ಬಿಟ್ಕೊಡೋ ಮನಸ್ಸಿಲ್ಲ. ನಿಮ್ಮ ಜೊತೆ ಫಾರ್ ಎವರ್ ರಿಲೇಷನ್ಶಿಪ್ ಬೇಕು ಅಂತ ಅನಿಸಿದೆ. ಅವ್ರಿಗೆ ಮದುವೆ ಮಾಡ್ಕೋಬೇಕು, ಮುಂದೆ ಒಳ್ಳೆ ಸಂಸಾರ ಮಾಡಬೇಕು, ಹಾಗೆಲ್ಲ ಅವ್ರದ್ದು ಯೋಚನೆ ಇದೆ. ಆದರೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋದಿದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಏನೇ ಇರಲಿ, ಆದರೆ ಅವ್ರ ಮನಸ್ಸು ಯಾವಾಗಲೂ ನಿಮ್ಮ ಹಿಂದೆ ಓಡ್ತಾನೇ ಇರುತ್ತೆ. ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದ್ರೂ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಮನೆಯವ್ರನ್ನ ಒಪ್ಪಿಸಬೇಕಾಗಿದೆ. ಏನೇನೋ ಸಮಸ್ಯೆಗಳು ಅಡ್ಡ ಬರ್ತಾ ಇದೆ. ಈ ನಡುವೆ ನೀವು ಅವ್ರಿಗೆ ಪ್ರೆಷರೈಸ್ ಮಾಡ್ತಾ ಇದ್ದೀರಾ. ಅದಕ್ಕೆ ಅವರು ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಸಿಟ್ಟು ಕೋಪ ಜಾಸ್ತಿ ಆದರೆ ಅಲ್ಲಿ ಪ್ರೆಷರ್ ಇರುತ್ತೆ. ಅತಿಯಾಗಿ ಎಳೆದಾಗ ದಾರಸೀತ ಕಟ್ಟಾಗುತ್ತೆ. ಹಾಗಿರೋದ್ರಿಂದ ಸ್ವಲ್ಪ ನೆಮ್ಮದಿಯಾಗಿರಬೇಕಾಗುತ್ತೆ. ಇಲ್ಲಿ ನಾನು ಆ್ಯಕ್ಷನ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳೋಕೆ ರೆಡಿ ಇದ್ದೀನಿ, ನಿನ್ನ ಜೊತೆ ಮುಂದೆ ಸಂಸಾರ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ಏನೋ ಸಮಸ್ಯೆಗಳಿದೆ. ಆಲ್ರೆಡಿ ಅವ್ರ ಮನಸ್ಸು ನಿಮ್ಮ ಹಿಂದೆ ಇದೆ. ಈ ಪರಿಸ್ಥಿತಿ ಸುಧಾರಿಸುತ್ತಾ? ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ನೋಡಿ. ಮತ್ತೊಂದು ಲೆಟ್ಟಿಂಗ್ ಗೋ. ಇಲ್ಲಿ ಚೇಂಜ್, ಹಾಗೆ ಕ್ರಿಯೇಟಿವಿಟಿ, ಪಾಸ್ಟ್ ಲೈಫ್ಸ್, ಇಲ್ಲಿ ಫ್ರೆಂಡ್ಲಿನೆಸ್. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಇದು ಮುಂದುವರಿಯುತ್ತೆ. ನಿಮ್ಮದು ಕಲರ್ಫುಲ್ ಯುನೀಕ್ ಲವ್ ಸ್ಟೋರಿ ಆಗಿದೆ. ಇಲ್ಲಿರೋ ಚಿತ್ರದ ಥರ ನಿಮ್ಮ ಫ್ರೆಂಡ್ಶಿಪ್ ಸಹ ಕಲರ್ಫುಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಮಧ್ಯೆ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಸಿಟ್ಟು ಮುನ್ಸುಗಳಿರುತ್ತೆ. ಆ ಎಲ್ಲ ನೆಗೆಟಿವಿಟಿಗಳನ್ನ ಲೆಟ್ ಗೋ ಮಾಡಿ ಅನ್ನೋದಿದೆ. ಏನೋ ಚೇಂಜಸ್ ಬರೋದಿದೆ ನಿಮ್ಮ ಲೈಫಲ್ಲಿ. ನಿಮ್ಮಿಬ್ಬರಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಅದರಿಂದ ಅಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ. ಹಾಗೆ ನೀವು ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಆ ವ್ಯಕ್ತಿನ ನಂಬ್ಕೊಂಡಿದ್ದೀರಾ ಸರಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಎಕ್ಸ್ಪ್ರೆಷನ್, ಮತ್ತೊಂದು ಫರ್ಗಿವ್ನೆಸ್, ಹಾಗೆ ಟ್ರಸ್ಟ್, ಮತ್ತೊಂದು ಜಾಯ್, ಇಲ್ಲೊಂದು ಇಂಟಿಗ್ರಿಟಿ. ಬಾಟಮ್ನಲ್ಲಿ ಏನಿದೆ? ಮತ್ತೆ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ ನೋಡಿ. ನಾನು ಆಗಲೇ ಹೇಳಿದೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳೋಕ್ಕೆ ಅವ್ರು ರೆಡಿ ಇದ್ದಾರೆ. ಏನೋ ಸಮಸ್ಯೆಗಳಿದೆ, ಅದೆಲ್ಲ ಸರಿಯಾಗ್ತಾ ಇದ್ದ ಹಾಗೆ ನಿಮ್ಮನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದಿದೆ. ಅದಕ್ಕೋಸ್ಕರ ಅವ್ರಿಗೆ ಫರ್ಗಿವ್ ಮಾಡಿ ಅನ್ನೋದು ಬರ್ತಾ ಇದೆ. ನೀವು ಆ ವ್ಯಕ್ತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಯು ಆರ್ ರೆಡಿ ಟು ಮ್ಯಾನಿಫೆಸ್ಟ್ ಯುವರ್ ಥಾಟ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ದೆಮ್ ಇಂಟು ಆ್ಯಕ್ಟ್ಸ್ ಆಫ್ ಲವ್ ಅನ್ನೋದಿದೆ. ನಿಮ್ಮ ಆಸೆಗಳನ್ನ ಅವ್ರ ಹತ್ರ ಎಷ್ಟೋ ಸರಿ ಹೇಳ್ಕೊಂಡಿದ್ದೀರಾ. ಅವ್ರ ಮೇಲೆ ನೀವು ನಂಬಿಕೆ ಇಡಬೇಕಾಗತ್ತೆ. ಮುಂದೆ ಇಲ್ಲೊಂದು ಜಾಯ್ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇರೋದ್ರಿಂದ ಇದು ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ದೇರ್ ಈಸ್ ಜಾಯ್ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿರೋದ್ರಿಂದ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ಸಂತೋಷವಾಗಿರಿ, ಪಾಸಿಟಿವ್ ಆಗಿರಿ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಈ ದಿನ ಅವರು ನಿನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ, ನಾನು ಮುಂದೆ ಆ್ಯಕ್ಷನ್ ತಗೋತೀನಿ, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.